ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್. ಸೊ ಇಲ್ಲಿ ನಮ್ಮ ಇಂಥದ್ದು ಚೈನ್ಡ್ ಈಕ್ವೇಷನ್ಸ್ ಕೊಟ್ಟಿದ್ದಾರೆ. ಅದನ್ನು ನಾವು ನಮ್ಮ ಕಾರ್ಟೇಷಿಯನ್ ಫಾರ್ಮ್ ಕಂಪೇರ್ ಮಾಡಿಕೊಂಡು ಇಲ್ಲಿದೆ ಇದರಿಂದ x1 y1 z1 a b c ಕಂಡುಹಿಡಿದುಕೊಂಡು ಅದನ್ನು ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಬೇಕು. ದಟ್ಸ್ ಅ ಫಂಡ ಅಲ್ವಾ? ಸೊ ವಿ ವಿಲ್ ಸ್ಟಾರ್ಟ್ ಆಫ್ ಬೈ ಕಂಪೇರಿಂಗ್ ವಿತ್ chained equation, the standard, Cartesian form, x minus x1 by a is equal to y minus y1 by b, which is equal to z minus z1 by c. ಸೊ ಲೈನ್ 1 ನಲ್ಲಿ ಏನಾಗುತ್ತೆ, ಇದು x1 is equal to minus 1, y1 is equal to minus 1 and z1 is equal to minus 1. a1 ಬಂದು 7, b1 ಬಂದು minus 6 and c1 ಬಂದು 1. Line 2 x1 is 3, y1 is 5, z1 is 7 and a2 is 1, b2 is minus 2 and c2 is 1 ಅಲ್ವಾ? ಸೊ ಎಲ್ಲನೂ ಒಂದೇ ಪೇಜಲ್ಲಿ ಇರೋ ಹಂಗೆ ಬರ್ಕೊಳ್ಳಿ. ಮತ್ತು ಮುಂದಿವಾಗ ನಿಮ್ಮ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಡಿಸ್ಟೆನ್ಸ್ ನಾನು ಬರೆಯೋದಕ್ಕೆ ಹೋಗಲ್ಲ, ಅದರ ಬದಲಾಗಿ ನಾನು, ಯಾಕಂದರೆ ಬರೀತು ಅಂತ ಹೇಳಿ ದೊಡ್ಡದಾಗುತ್ತೆ, ಅದು ನನಗೆ ಗಲೀಜಾಗಿ ಕಾಣುತ್ತೆ, ಇದೇ ವಾಸಿ. ಇವಾಗ ನಾವು ನ್ಯೂಮರೇಟರ್ ಡಿನಾಮಿನೇಟರ್ ಅಂತ ಹೇಳಿ ಎರಡು ಭಾಗ ಮಾಡ್ಕೊಂಡು ಬರೆಯೋದು ಒಳ್ಳೆಯದು. ಯಾಕಂದರೆ ಬರೆಯೋದನ್ನು ಅಚ್ಚುಕಟ್ಟಾಗಿರುತ್ತೆ. ಯಾವಾಗ ನೀವು ಅಚ್ಚುಕಟ್ಟಾಗಿ ಬರೆಯೋಕ್ಕೆ ಶುರು ಮಾಡ್ತೀರೋ ನಿಮ್ಮ ಉತ್ತರ ಆದಷ್ಟು ಸರಿಗೆ ಬರುತ್ತೆ ಅಲ್ವಾ? ಸೊ ಫಸ್ಟ್ ವಿಲ್ ಡೂ ದ ನ್ಯೂಮರೇಟರ್. ಸೊ ಅದು ನಿಮ್ಮ ಮಾಡ್ಯುಲಸ್ ಆಫ್ x2 minus x1 minus 2. ಆಮೇಲೆ ಇದು ಸರಿ, ಇದೆಲ್ಲ 1 ಅಂತ ಬರ್ದೇನೆ, ಇದೆಲ್ಲ 2 ಕಂಡ್ರೆ ಇದು 2, 4 and 6. 2, 4 ಮತ್ತು 6 ಆರ್ಡರ್ ಮಿಸ್ ಮಾಡೋದಕ್ಕಾಗಲ್ಲ, ಇಲ್ಲ ಅಂತ ಹೇಳಿದ್ರೆ ಎಲ್ಲ ತಪ್ಪಾಗ್ಬಿಡುತ್ತೆ. ಸರಿನಾ? ಸೊ ವಿ ಹ್ಯಾವ್ ದಿಸ್ ಟು ಬಿ, ಇಲ್ಲ ತಪ್ಪರ್ದೀನಿ, ಇದು 4, ಇದು ತಪ್ಪರ್ದೆ ಹುಡುಗ್ರೆ, ಇದು ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ, ಇದು 6 ಆಗುತ್ತೆ, ಇದು 8 ಆಗುತ್ತೆ. ಸೊ 4, 6, 8 ಅದೇನೋ ಯೋಚನೆ ಮಾಡ್ಕೊಂಡು ತಪ್ಪು ಮಾಡಿದೆ. 3 ಮೈನಸ್ ಆಫ್ ಮೈನಸ್ ಇಸ್ ಪ್ಲಸ್ ಅಲ್ವಾ ಇದು? ಸೊ 3 + 1 is 4. ನೋಡಿ ಇಲ್ಲಿ ಫಾರ್ಮುಲಾ x2 ಮೈನಸ್ x1 ಇದೆ. ಸೊ 3 ಮೈನಸ್ ಆಫ್ ಮೈನಸ್ ಇಸ್ ಪ್ಲಸ್ ಆಗುತ್ತಲ್ವಾ? ಅದಾಯಿತು ಅಂದಮೇಲೆ ಮೊದಲೇ ಇರೋ ಅಲ್ಲಿ ನಾವು 7 - 6 1 ಅಂತ ಬರ್ಕೊಳ್ಳೋಣ. 7 - 6 and 1. ಅದಾದಮೇಲೆ 1 -2 ಮತ್ತು 1 -2 and 1. ವಿ ಕ್ಯಾನ್ ಎಕ್ಸ್ಪ್ಯಾಂಡ್ ಯಾವುದನ್ನ ರೋ ಇಲ್ಲಾಂದ್ರೆ ಕಾಲಮ್ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಐ ವಿಲ್ ಗೋ ವಿತ್ ರೋ ನಂಬರ್ 1. ಸರಿನಾ? ಸೊ ಇಲ್ಲಿ 4 ಟೈಮ್ಸ್ ಆಫ್ ಏನಾಗುತ್ತಿದೋ, ಇದು -6 ಆಗುತ್ತೆ, ಇದು +2 ಆಗುತ್ತೆ, ಇದು ದೆನ್ -6 ಟೈಮ್ಸ್ ಆಫ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಜ್ಞಾಪಕ ಇರಲಿ. ದಿಸ್ ಇಸ್ 7 - 1 + 8 ಟೈಮ್ಸ್ ಆಫ್ -14 + 6. ಸೊ ಇದು ನಮ್ಮ -16 - 36
-64 ಆಗುತ್ತೆ ಇದು ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ ನೆಗೆಟಿವ್ ಇದೆ, ಆ್ಯಡ್ ಮಾಡಬೇಕು. ಸೊ ಇದು 100 ಆಗುತ್ತೆ, ಇದು -116 ಆಗುತ್ತೆ ಇದು ಅಲ್ವಾ. ಇವಾಗ ನಮ್ಮ ಡಿನಾಮಿನೇಟರ್ B1 ಇಂಟು C2, ಇಲ್ಲಿ B1 ಇದೆ, C2 ಇದೆ. ಸೊ ಬೇಸಿಕಲಿ ಇಲ್ಲಿ ಪ್ರತಿಯೊಂದು ಪೇರ್ ತೊಗೊಂಡು ನಮ್ಮ ನಾರ್ಮಲ್ ಡಿಟರ್ಮಿನೆಂಟು 2/2 ಡಿಟರ್ಮಿನೆಂಟು ಕಂಡಿಡ್ದಂಗೆ ಇವೆಲ್ಲ. ಸೊ ಇಲ್ಲಿಂದ ಶುರು ಮಾಡ್ತೀನಿ. -6 + 2 ಸ್ಕ್ವೇರ್ P1 C2 P2 C1 ಅದನ್ನು ಮಾಡಿದೆ, ಸರಿನಾ. ಪ್ಲಸ್ 7 × 1 is 7 minus of 1 × 1 is 1 square of that plus so -14 plus 6 square to the power of half. ಇದು 16, ಇದು 36, ಇದು 64, 0.5 square root of 116. So t is equal to -116, the modulus square root of 116. So this is square root of 116 ಬರುತ್ತೆ. So this is divisible by 2, 4 actually, sorry, 2 ಅಲ್ಲ. So square root of 4 is 2, root of 4 2s are 8, 3 9 unit.